ಗುರುಗಳೇ, ಶ್ರೇಷ್ಠವಾದ ಉಪವಾಸ ಅಂತ ಅಂದರೆ ಯಾವುದು ಗುರುಗಳೇ? ನಾವು ಹಸ್ಕೊಂಡು ಮಾಡುವಂಥದ್ದು, ಸಂಕಷ್ಟಹಾರ ಚೌತಿ, ಹೀಗೆ ಹಲವಾರು ವ್ರತಗಳನ್ನ ಮಾಡುವಂಥದ್ದು ನಾವು ಉಪವಾಸ ಅಂತ ಅಂದ್ಕೊಂಡಿದ್ದೀವಿ ಗುರುಗಳೇ. ಶ್ರೇಷ್ಠವಾದ ಉಪವಾಸ ಅಂತಂದರೆ ಯಾವುದು ಗುರುಗಳೇ? ಹರಿ ಶ್ರೀ ಗುರುಭ್ಯೋ ನಮಃ. ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಮಾಡೋ ಉಪವಾಸ ತುಂಬ ಶ್ರೇಷ್ಠ ಅಂತ ನಾವು ಅಂದ್ಕೊಂಡಿದ್ದೀವಿ. ಉಪವಾಸ ಅಂತ ಅಂದ್ಕೊಂಡಿಲ್ಲ, ಮುನ್ಸ್ಕೊಂಡ್ರೆ ಉಪವಾಸ ತಾನೆ. ಹೌದು. ಅದರಿಂದ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕೆ ಇದನ್ನು ಹೇಳಿದೆ ಅಂದರೆ, ಉಪವಾಸ ಹಲವಾರು ರೀತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ವೈಕುಂಠ ಏಕಾದಶಿ ಬಂತು, ಸೋಮವಾರ ಸಂಕಷ್ಟಹರ ಚೌತಿ ಬಂತು, ಈ ರೀತಿ ಹಲವಾರು ರೀತಿ ಉಪವಾಸಗಳನ್ನ ಮಾಡ್ತಾ ಇರ್ತಕ್ಕಂಥ ನಮ್ಮ ಅಭ್ಯಾಸಗಳಲ್ಲಿ ನಮ್ಮ ಆರೋಗ್ಯವನ್ನು ಸುಧಾರಿಸುವಂತಹ ಉಪವಾಸ ಬೇಕಾ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡುವ ಉಪವಾಸ ಬೇಕಾ ಅನ್ನೋದು ಒಂದು ಡಿಸೈಡ್ ಆಗಬೇಕು. ಯಾವ್ದು ಬೇಕಾಗುತ್ತೆ? ನಮ್ಮ ಆರೋಗ್ಯ ಮಾಡುವಂಥದ್ದು ಬೇಕಾಗತ್ತೆ. ಆದರೆ ನಾವು ಅನುಕೂಲಕ್ಕೆ ತಕ್ಕಂತೆ ಉಪವಾಸ ಮಾಡುವ ಕಾರಣದಿಂದ ನಮ್ಮ ದೇಹ ಹಿಂದೆ ಹೋಗ್ತಾ ಇದೆ, ಮುಂದೆ ಬರಲ್ಲ. ಅದಕ್ಕೆ ಕ್ಯಾಲೆಂಡರ್ ನೋಡಿ ನಿಮ್ಮ ಡೇಟ್ ಆಫ್ ಬರ್ತ್ ತಿಳ್ಕೊತೀರಾ, ನಿಮ್ಮ ವಯಸ್ಸು ಎಷ್ಟು ಅಂತ ತಿಳ್ಕೊತೀರಾ, ನಿಮ್ಮ ದೇಹ ನೋಡಿ ವಯಸ್ಸು ತಿಳ್ಕೊತೀರಾ ಅಂತ ಪ್ರಶ್ನೆ. ಯಾವ್ದು ನೋಡ್ಬೇಕೀಗ? ನಿಮ್ಮ ವಯಸ್ಸು ಎಷ್ಟು ಅಂದರೆ ಡೇಟ್ ಆಫ್ ಬರ್ತ್ ಅಲ್ವಾ? ಅದು ನೋಡ್ಬಿಟ್ಟು ವಯಸ್ಸು ನೋಡ್ಬೇಕಾ, ಹೇಳ್ಬೇಕಾ, ಅಥವಾ ದೇಹವನ್ನು ಗುರುತಿಸಿ ವಯಸ್ಸು ಹೇಳ್ಬೇಕಾ? ಯಾವ ಸರಿ? ಎಲ್ಲ ನೋಡ್ತಿರೋದು ಕ್ಯಾಲೆಂಡರ್ ನೋಡಿ, ಅದನ್ನೇ ಸರಿ ಅಂತ ಅನ್ಕೊಂಡಿದ್ದೀವಿ ಗುರುಗಳೇ. ಇದು ಮುಪ್ಪಾಗುವಂತಹ ಒಂದು ಸಂದೇಶ. ಮುಪ್ಪಿನಲ್ಲಿ ಡೇಟ್ ಆಫ್ ಬರ್ತ್ ನೋಡ್ಬಿಟ್ಟು ನನ್ಗೆ ಇಷ್ಟು ವಯಸ್ಸು ಆಯ್ತು ಅಂತ ಹೇಳ್ತೀವಲ್ಲ, ಇದು ಮುಪ್ಪು ಭರಿಸುವಂತಹದ್ದು. ಇದನ್ನ ಗುರುತಿಸ್ಕೊಂಡ್ರೆ, ಯಾವುದನ್ನ? ಕ್ಯಾಲೆಂಡರ್ ವಿಚಾರ ನೋಡ್ಕೊಂಡ್ರೆ ನಮಗೆ ಮುಪ್ಪು ಬರ್ತಾ ಐತೆ ಅಂತ ಯೋಚನೆ ಶುರು ಆಗತ್ತೆ. ಅಯ್ಯೋ, ಇಷ್ಟು ವಯಸ್ಸಾಗೋಯ್ತಾ ಅಲ್ವಾ? ಅದಕ್ಕೆ ನಾವು ಮತ್ತೆ ಯಾವ ಥರ ವಯಸ್ಸು ಅಂದರೆ, ನಮ್ಮ ದೇಹದ ಅಂಗಾಂಗಗಳೆಲ್ಲ ತುಂಬ ಆಕ್ಟಿವ್ ಆಗಿರಬೇಕು. ದೇಹದ ಅಂಗಾಂಗಗಳೆಲ್ಲವೂ ಇದು ಸಾವಿಗಾಗಿ ಡೇಟ್ ಆಫ್ ಬರ್ತ್ ಬೇಕು. ಸಾವಿಗಾಗಿ ಡೇಟ್ ಆಫ್ ಬರ್ತ್ ಬೇಕು ಅಂತ ವಿಚಾರ. ಯಾಕೆ ಇದೊಂದು ಸ್ವಲ್ಪ ವಿಚಿತ್ರವಾಗಿದೆ ಕೇಳಿಸ್ಕೊಳ್ಳೋಕ್ಕೆ. ಕಾರಣ ಏನು ಅಂದರೆ, ನಮ್ಮ ವಯಸ್ಸು ನಮ್ಮ ಹುಟ್ಟಿದ 100 ವರ್ಷ ಬಾಳಿ ಬದುಕೋದಕ್ಕೆ ನಮಗೆ ಬೇಕು ತಿಳ್ಕೊಳ್ಳೋಕ್ಕೆ ಒಂದು ಗುರುತು ಅಂತ. ಹೌದು. ಬದುಕ್ತಾ ಇದ್ದೀವಾ? ಇಲ್ಲ ಗುರುಗಳೇ. ಬದುಕಿದ್ದೀವಾ? ಇಲ್ಲ. ಪ್ರಯತ್ನನೂ ಮಾಡಿದ್ದೀವಾ? ಇಲ್ಲ. ಆದರೂ 100 ವರ್ಷ ಬದುಕಬೇಕು ಅಂತ ಆಸೆ ಆಗಿದೆಯಾ? ಮತ್ತು ಹಾಗಿದ್ಮೇಲೆ ಏನಾಗಿರಬಹುದು? ಇದಕ್ಕೆ ನಮ್ಮ ಆರೋಗ್ಯವನ್ನು, ನಮ್ಮ ದೇಹದ ಪ್ರತಿಯೊಂದು ಭಾಗಗಳನ್ನು ಖುಷಿಯಾಗಿ, ನೆಮ್ಮದಿಯಾಗಿ, ತೊಂದರೆ ಇಲ್ಲದೆ ನಾವು ಇಟ್ಕೋಬೇಕಾ ಬೇಡವಾ? ಇಟ್ಕೋಬೇಕು ಗುರುಗಳೇ. ಇದು ಇಟ್ಕೋಬೇಕಾದ್ರೆ ನಮಗೆ ಒಂದು ಮೆಡಿಷನ್ ಬೇಕು. ಏನು? ನಗು ಬೇಕಾ ಬೇಡವಾ? ಖಂಡಿತ ಬೇಕು ಗುರುಗಳೇ. ಈ ನಗುವಿನ ರಹಸ್ಯಕ್ಕೆ ನಿಜಕ್ಕೂ ಹೇಳ್ತೀನಿ, ಇದು ಎಲ್ಲೋ ಹುಡುಕೋದು, ಎಲ್ಲೋ ತರೋದು ಅನ್ನೋದೇ ಒಂದು ಪ್ರಶ್ನೆ. ಈ ಉಪವಾಸಕ್ಕೂ ನಗುಗೂ ತುಂಬ ಹತ್ತಿರವಾದ, ನಿಕಟವಾದ ಸಂಬಂಧ ಇದೆ. ಉಪವಾಸಕ್ಕೂ ನಗುವಿಗೂ ಸದಾ ನಗಬೇಕು. ಮಕ್ಕಳು ನಗ್ದಾಗ ನಗ್ತಾ ಇರಬೇಕು, ಇದು ಸತ್ಯ. ನಗೋದೇ ಯಾವತ್ತೋ ಒಂದಿನ. ಯಾಕೆ ಅಂದರೆ ತಾಪತ್ರೆ ಅಲ್ವಾ? ಈಗ ತಾಪತ್ರೆ ಆದ್ಮೇಲೆ ದೇಹಕ್ಕೆ ಮುಪ್ಪು ಬಂದೇ ಬರ್ತದೆ, ಯೋಚನೆ ಮಾಡಿ. ಹೌದು. ನಗ್ತಾ ಇದ್ದಾಗ ಹಂಗಂತ ನಿಮ್ಗೆ ಕಷ್ಟ ಇದ್ರು ನಗಿ ಅಂತಲ್ಲ, ಕಷ್ಟ ಬರ್ಸ್ಕೋಬಾರ್ದು. ಈಗ ಸದಾ ನಗ್ತಾ ಇರಬೇಕು ಅಂತ ಯಾರಿಗೂ ಆಸೆ ಇಲ್ಲ? ಎಲ್ರಿಗೂ ಆಸೆ. ಆದ್ರೆ ನಗು ಬರಲ್ವೇ? ಇಷ್ಟೊಂದು ಸಂಕಟ ಇಟ್ಕೊಂಡು ಹೆಂಗಪ್ಪ ನಗೋದು, ಬಲವಂತಕ್ಕೆ ನಗಕ್ಕಾಯ್ತದ ಅಂತ ಪ್ರಶ್ನೆ ಆಗತ್ತೆ. ಖಂಡಿತ ಹೌದು. ಅದಕ್ಕೋಸ್ಕರವಾಗಿ ಆಯಸ್ಸು ನಮಗೆ ಗೊತ್ತೇ ಆಗಬಾರ್ದು. ಎಷ್ಟು ಆಯಸ್ಸು, ಎಷ್ಟು ವಯಸ್ಸಾಯ್ತು ನಮ್ಗೆ ಗೊತ್ತೇ ಆಗಬಾರ್ದು. ಆ ರೀತಿ ನಾವು ಯುವಕ ಅನ್ನೋದಕ್ಕಿಂತ ಹುಡುಗರ ಥರ ಇರೋಣ ಅಂತ ಪ್ರಯತ್ನ ಮಾಡೋಣ. ಏನು? ಹುಡುಗರ ಥರ.